ಹೌದು, ಇಲ್ಲೊಂದು ಬಡ ವೃದ್ಧ ದಂಪತಿಗಳು ಸುಮಾರು ವರ್ಷಗಳಿಂದ ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಅನ್ನು ಹೊಂದಿದ್ದು ಸರ್ಕಾರದಿಂದ ನೀಡುತ್ತಿದ್ದ ಪಡಿತರವನ್ನು ಸಹ ಪಡಿತಿದ್ರು. ಆದರೆ ಇತ್ತೀಚೆಗೆ ಗ್ರಾಮದ ಕೆಲವರು ಪಶು ಇಲಾಖೆಗೆ ಕರೆದುಕೊಂಡು ಹೋಗಿ 47 ಎಕರೆ ಜಮೀನಿದೆ ಅಂತ ಬರೆಸಿ ಸಹಿ ಹಾಕಿಸಿರ್ತಾರೆ. ಆ ಆಧಾರದ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಇವರಿಗೆ ಜಮೀನಿದೆ ಅಂತ ತಿಳಿದು ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಅನ್ನು ರದ್ದುಗೊಳಿಸಿದ್ದಾರೆ ಅಂತ ವೃದ್ಧ ದಂಪತಿಗಳಾದ ಕದಿರಪ್ಪ ಮತ್ತು ಮುನಿಯಮ್ಮ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಸ್ವಕ್ಷೇತ್ರದಲ್ಲಿ ಇಂಥದ್ದೊಂದು ಅನ್ಯಾಯ ನಡೆದರೆ ಇನ್ನು ರಾಜ್ಯಾದ್ಯಂತ ಇಂತಹ ಸಮಸ್ಯೆಗಳು ಎದುರಿಸುತ್ತಿರುವವರು ಎಷ್ಟಿದ್ದಾರೆಂಬುದು ಯಕ್ಷ ಪ್ರಶ್ನೆಯಾಗಿದೆ. ಆಹಾರ ಸಚಿವರೇ, ಇವರನ್ನೊಮ್ಮೆ ನೋಡಿ, ಅವರಿಗಾಗಿರುವ ಅನ್ಯಾಯವನ್ನು ಸರಿಪಡಿಸುವ ಕೆಲಸ ಮಾಡಿ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಅನ್ಯಾಯಕ್ಕೊಳಗಾದ ದಂಪತಿಗಳಿಬ್ಬರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ನ್ಯಾಯಕ್ಕಾಗಿ ಹೋರಾಟವನ್ನು ಕೈಗೊಂಡಿದ್ದಾರೆ. ಮೂಲತಃ ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮದ ದಂಪತಿಗಳಿಬ್ಬರು ಕಳೆದ 3 ತಿಂಗಳಿನಿಂದ ಪಡಿತರ ಪಡೆಯಲು ಪಡಿತರ ಅಂಗಡಿಗೆ ಮತ್ತು ಆಹಾರ ಇಲಾಖೆ ಕಚೇರಿಗೆ ಹೋಗಿ ತಮ್ಮ ಅಳಲನ್ನು ತೋಡ್ಕೊಂಡ್ರೂ ಸಹ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ನಮಗೆ ನ್ಯಾಯ ಕೊಡಿಸಿ ಅಂತ ವೃದ್ಧರಿಬ್ಬರು ಕೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮುನಿಕೃಷ್ಣ, ಕುಟುಂಬಸ್ಥರು, ಬಿದಲೂರು ನಾರಾಯಣಸ್ವಾಮಿ, ಸ್ಥಳೀಯರು ಹಾಜರಿದ್ದರು. ಬಿದಲೂರಿನಿಂದ ನಮ್ಮ ರೇಷನ್ ಕಾರ್ಡು 40 ಎಕರೆ ಅಂತೇಳಿ ನಮ್ಮ ರೇಷನ್ ಕಾರ್ಡು ಹೊಡೆದಾಗ ನಮ್ಮದು ಲೆಕ್ಕದಾಗ 2.5 ಎಕರೆ ಐತೆ. 2 ಎಕರೆ ತೋರಿಸ್ತಾರೆ ಬಾಣಿ ತಕ್ಕಂದ್ರೆ, ಇನ್ನು 1/2 ಎಕರೆ ಬರೋದಿಲ್ಲ. ನಮ್ಮೂರಾಗ ಒಬ್ಬನು ಕರ್ಕೊಂಡು ಹೋಗಿ ನನ್ನ ಕುಸ್ಕಿ ಇಲಾಖೆನಾಗ ಇಂದ್ರಮ್ಮನಂತೆ ಆ ಅಮ್ಮನ ಕರ್ಕೊಂಡು ಹೋಗಿ ಸೈನ್ ಮಾಡಿಸ್ಕೊಂಡ್ರು. ಆವಾಗಿನಿಂದ ಮೋದಿ ಕಾಸೂ ಇಲ್ಲ, ಈ ರೇಷನ್ ಕಾರ್ಡು ನಿಂತೋಯ್ತು. ಸ್ವಲ್ಪ ಅಧಿಕಾರಿಗಳು ಕೇಳಿದ್ರ ಅಧಿಕಾರಿಗಳು ಇದನ್ನು ಮಾಡೋಣೀರಪ್ಪ ಅಂತಾರೆ ಅವರು. ಇಲ್ಲ ಬುದ್ಧಿ ನೀನು ಬೆಂಗಳೂರಾಗ ಈ ದೊಡ್ಡಬಳ್ಳ ಬರ್ತಾವ, ಗೋಧಿ ಬಿದ್ದಲೂರಾಗ ತೆಗ್ದಿದ್ಯಾ ನೋಡು ಅಂತಾರೆ ಬುಟ್ಟಿ ಇನ್ಸ್ಪೆಕ್ಟ್ರು. ಹಂಗೆ ಅಂದೆ ತೋರಿಸಿ ಬಂದಿ ಸ್ವಾಮಿ ನನ್ಕ ಅಂದೆ. ನಾವು ತೋರ್ಸಕ್ಕಾಗ್ತದ, ಎಲ್ಲ ಹುಡುಕ್ಲಾಡೋ ಅಂತಾರೆ ಅವರು. ನೋಡಿ ಅದಕ್ಕೆ ಇಲ್ಲಿ ರೇಷನ್ ಕಾರ್ಡ್ ಮಂದಿ ಬರ್ಕೊಟ್ಟವ್ರು 7.5 ಎಕರೆ ನನ್ನ ಲೆಕ್ಕದಾಗ, ನಮ್ಮ ಹೆಂಗಸ್ರ ಲೆಕ್ಕದಾಗ 40 ಎಕರೆ.